ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಪ್ಪಾಯ ಗಿಡನ ತೋರಿಸ್ತಾ ಇದ್ದೀನಿ. ನೀವು ಅಂದ್ಕೊಬೋದು ಏನಪ್ಪ ಈ ಪಪ್ಪಾಯ ಗಿಡ ತೋರಿಸ್ತಿದಾರಲ್ಲ ಅಂತ. ಆ್ಯಕ್ಚುಲಿ ಈ ಪಪ್ಪಾಯ ಗಿಡ ಬಂದುಬಿಟ್ಟು ಗಂಡು ಪಪ್ಪಾಯ ಗಿಡ, ಗಂಡು ಪಪ್ಪಾಯಿ ಮರ ಅಂತಲೂ ಬರ್ತವೆ. ಅಂದರೆ ಇದೇ ದೊಡ್ಡದಾಗಿ ಬೆಳೆದು ಮರ ಆಗೋದು ಗಂಡು ಪಪ್ಪಾಯಿ ಗಿಡ. ಇದರಲ್ಲಿ ಯಾವುದೇ ರೀತಿ ಹಣ್ಣಾಗಲಿ ಕಾಯಾಗಲಿ ಬಿಡೋದಿಲ್ಲ. ನೋಡಿ ಇಲ್ಲಿ ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ ಗಂಡು ಪಪ್ಪಾಯ ಅಂತ ಇಲ್ಲಿ ಹೂಗಳು ಬಂದುಬಿಟ್ಟು ಇಲ್ಲಿ ನೋಡಿ ಕೊಂಬೆ ಥರ ಬಂದಿದೆ. ಆ್ಯಕ್ಚುಲಿ ಸರಿ ಕಾಣಿಸ್ತಾ ಈಗ ನೋಡಿ ಕಾಣಿಸ್ತಾ ಇದೆ, ಬಿಸಿಲಿದೆ ಹಾಗಾಗಿ ಸರಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಕೊಂಬೆ ಥರ ಬಂದಿದೆ, ಗುಂಪು ಗುಂಪಾಗಿ ಹೂಗಳಿದೆ ನೋಡಿ, ತುಂಬ ಹೂಗಳಿದೆ. ಆದರೆ ಹೂವು ಮೊಗ್ಗುಗಳು ಕಾಯಿನ ಬಿಡಲ್ಲ, ಬರೀ ಈ ಥರ ಹೂಗಳಾಗುತ್ತೆ, ಉದುರೋಗುತ್ತೆ, ಆದರೆ ಯಾವುದೇ ರೀತಿ ಕಾಯಿನ ಬಿಡಲ್ಲ. ಮತ್ತು ಈ ಹೂವು ಅರಳಿದೆಯಲ್ಲ ನೋಡಿ, ಈ ಹೂವು ಅರಳಿದೆ, ಇದರಲ್ಲಿ ಯಾವುದೇ ರೀತಿ ಉದ್ದ ಕೇಸರಗಳು ಬರುತ್ತೆ, ಹಿಂಗೆ ಮುಟ್ಟಿದ್ರೆ ಹಿಂಗೆ ಅಂಟ್ಕೊಳ್ಳುತ್ತೆ. ಈ ಥರ ಯಾವುದೂ ಇಲ್ಲ ಇದರಲ್ಲಿ. ಹಿಂಗೆ ಕೈಗೇನು ಹಾಕ್ತಾ ಇಲ್ಲ ನೋಡಿ, ಇಲ್ಲಿ ಒಂದು ಎಲ್ಲೋ ಕಲರ್ ಅಂದರೆ ಅರಿಶಿನ ಕಲರ್ ಇಲ್ಲಿ ಕೈಗೆ ಅಂಟ್ಕೊಳ್ಳುತ್ತೆ, ಇದನ್ನ ಮುಟ್ಟಿದ್ರೆ ಆ ಥರ ಯಾವುದು ಬರ್ತಾ ಇಲ್ಲ. ಮತ್ತು ಬೇರೆ ಫೀಮೇಲ್ ಅಂದರೆ ಹೆಣ್ಣು ಪಪ್ಪಾಯ ಗಿಡದಲ್ಲಿ ಇಲ್ಲೊಂದು, ಈ ಕೊಂಬೆ ಹತ್ರ ಒಂದು, ಈ ಕೊಂಬೆ ಹತ್ರ ಒಂದು, ಈ ಥರ ಕೊಂಬೆಗೆ ಒಂದೊಂದು ಅಥವಾ ಎರಡು ಇರ್ತವೆ, 2-3 ಆ ಥರನೂ ಇರ್ತವೆ. ಬಟ್ ಒಂದೊಂದು ಈ ಥರ ಕೊಂಬೆ ಥರ ಹೋಗಲ್ಲ, ಇಲ್ಲೇ ಅಂಟ್ಕೊಂಡಿರೋ ಥರ ಇಲ್ಲಿ ಹೂ ಬರುತ್ತೆ, ಇಲ್ಲಿ ಇಂಥ ಹತ್ರ. ಆದರೆ ಇದು ನೋಡಿ, ಇದು ಕೊಂಬೆ ಥರ ಹೋಗಿದೆ, ಇಲ್ಲಿ ಗೊಂಚಲು ಹೂಗಳನ್ನ ಬಿಟ್ಟಿದೆ. ಇದು ಗಂಡು ಪಪ್ಪಾಯ. ಯಾಕೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಪಪ್ಪಾಯ ಬೆಳೆಯೋರು ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿ ಅನ್ನೋದೊಂದಕ್ಕೋಸ್ಕರ ನಾನು ಈ ಪಪ್ಪಾಯ ಗಿಡನ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ದಿನದಿಂದ ನಾನು ಈ ಮರದಲ್ಲಿ ಯಾವ ಹಣ್ಣು ಬಿಡುತ್ತೆ ತಿನ್ನೋಣ ಅಂತ ಕಾಯ್ದು ನೋಡಿ ಸಾಕಾಯಿತು. ಅದು ಇದುವರೆಗೂ ಹೂವು ಆಗ್ತಿದೆ, ಮೊಗ್ಗಾಗ್ತಿದೆ, ಉದುರೋಗ್ತಿದೆ, ಯಾವುದೇ ರೀತಿ ಹಣ್ಣು ಬಿಡ್ತಾ ಇಲ್ಲ ನೋಡಿ.